ಚಾನೆಲ್. ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಸೊ ಇವತ್ತು ನಾನು ಹೊಸ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತಮ್ಮನೇಲಿ ನೋಡಿದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿರ್ಬೋದು ಈ ವಿಡಿಯೋ ಎದ್ರ ಬಗ್ಗೆ ಅಂತ. ಸೊ ಇವತ್ತು ನಾನು ನನ್ನ ಕೂದಲನ್ನ ಹೇಗೆ ಮನೆಯಲ್ಲೇ ಸ್ಟ್ರೇಟ್ ಮಾಡ್ಕೊಳ್ತೀನಿ ಅಂತ ಈ ವಿಡಿಯೋ ತೋರಿಸ್ಕೊಡ್ತೀನಿ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡಿ. ಹಾಗೆ ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ನ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ರೆ ಈ ಚಾನಲಲ್ಲಿರೋ ಬೇರೆ ವಿಡಿಯೋಸ್ ಕೂಡ ಚೆಕ್ ಮಾಡಿ. ವಿಡಿಯೋಸ್ ಇಷ್ಟ ಆದರೆ ವಿಡಿಯೋಸಿಗೆ ಲೈಕ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಡಿ. ಸೊ ಇನ್ನು ತಡ ಮಾಡ್ದಂಗೆ ಸ್ಟಾರ್ಟ್ ಮಾಡೋಣ ವಿಡಿಯೋನ. ಸೊ ನಾನು ಮನೇಲೇ ಕೂದಲನ್ನ ಸ್ಟ್ರೇಟ್ ಮಾಡ್ಕೊತೀನಿ. ನಾನು ಯಾವತ್ತೂ ಪಾರ್ಲರಲ್ಲಾಗಲಿ ಹೊರಗಡೆ ಆಗಲಿ ಹೋಗಿ ಯಾವತ್ತೂ ಸ್ಟ್ರೇಟ್ ಮಾಡ್ಕೊಂಡಿಲ್ಲ. ಸೊ ಮನೇಲೇ ನಾನು ಸ್ಟ್ರೇಟ್ ಮಾಡ್ಕೊತಾ ಇದ್ದೀನಿ ತುಂಬ ವರ್ಷದಿಂದ. ನಾನು ಕೂದಲನ್ನ ಸ್ಟ್ರೇಟ್ ಮಾಡ್ಕೊಳಕ್ಕೆ ಯೂಸ್ ಮಾಡ್ತಿರೋ ಸ್ಟ್ರೇಟ್ನರ್ ಬಂದು ಫಿಲಿಪ್ಸ್ ಅವ್ರದ್ದು ಸೆಲ್ಫಿ ಹೇರ್ ಸ್ಟ್ರೇಟ್ನರ್. ಸೊ ಈ ಸ್ಟ್ರೇಟ್ನರ್ ನಾನು ಆಲ್ಮೋಸ್ಟ್ ಒಂದು 3-4 ವರ್ಷನ ಯೂಸ್ ಮಾಡ್ತಾಯಿದ್ದೀನಿ. ಏನೂ ಪ್ರಾಬ್ಲಮ್ ಬಂದಿಲ್ಲ ಇದುವರೆಗೂ. ತುಂಬಾ ಚೆನ್ನಾಗಿದೆ. ಹಾಗೆ ಈ ಥರ ಈ ಪ್ಲೇಟ್ಸ್ಗಳು ಕೊಟ್ಟಿರ್ತಾರೆ. ಸೊ ಇದರಿಂದ ನಮ್ಮದು ಕೂದಲೇನಿದೆ ಅದು ಡ್ಯಾಮೇಜ್ ಕೂಡ ಆಗಲ್ಲ. ಸೊ ಹಾಗಾಗಿ ತುಂಬ ಸ್ಟಡಿ ಆಗಿದೆ ಆ ಸ್ಟ್ರೇಟ್ನರ್ ಮಾತ್ರ. ಆಮೇಲೆ ಇಲ್ಲಿ ಆನ್ ಆ್ಯಂಡ್ ಆಫ್ ಬಟನ್ ಕೂಡ ಕೊಟ್ಟಿರ್ತಾರೆ. ಸೊ ಈ ಥರ ಕಾರ್ಡ್ ಕೂಡ ಇದೆ. ಸೊ ಈ ಥರ ರೊಟೇಟ್ ಆಗೋದ್ರಿಂದ ನಾವು ಸ್ಟ್ರೇಟ್ ಮಾಡುವಾಗ ಜಾಸ್ತಿ ಹಿಂಸೆನೂ ಆಗಲ್ಲ. ಯಾಕಂದರೆ ಇದು ಸ್ಟಿಫ್ ಆಗಿದ್ದರೆ ತಿರುಗ್ಸೋಕ್ಕೆ ಸ್ಟ್ರೇಟ್ ಮಾಡ್ಕೊಳಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಹಾಗಾಗಿ ಈ ಸ್ಟ್ರೇಟ್ನರ್ ನಂಗೆ ತುಂಬಾ ಇಷ್ಟ. ತುಂಬ ಬಿಗಿನರ್ ಆಗಿದ್ದರೆ ನೀವು ಈ ಸ್ಟ್ರೇಟ್ನರ್ ಖಂಡಿತವಾಗೂ ಪರ್ಚೇಸ್ ಮಾಡಿ. ನೀವು ಮನೆಯಲ್ಲೇ ಸ್ಟ್ರೇಟ್ ಮಾಡ್ಕೊಳಕ್ಕೆ ನಿಮ್ಗೆ ಇಂಟ್ರೆಸ್ಟ್ ಇದ್ದರೆ, ಯಾಕಂತಂದರೆ ತುಂಬ ಕಮ್ಮಿ ಬೆಲೆಗೂ ಸಿಗುತ್ತೆ, ತುಂಬ ಅಫೋರ್ಡಬಲ್ ಆಗಿದೆ. ಹಾಗೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ, ತುಂಬ ಜಾಸ್ತಿ ವರ್ಷ ಕೂಡ ಬಾಳಿಕೆ ಬರುತ್ತೆ ಮೇನಾಗಿ. ಸೊ ಹಾಗಾಗಿ ಈ ಸ್ಟ್ರೇಟ್ನರ್ ನಂಗೆ ತುಂಬಾ ಇಷ್ಟ. ಸೊ ಹಾಗಾಗಿ ಈ ಸ್ಟ್ರೇಟ್ನರ್ನ ಇವಾಗ ಪ್ಲಗ್ ಮಾಡ್ಕೊಂಬಿಡೋಣ. ಪ್ಲಗ್ ಮಾಡಿಕೊಂಡು ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ನಾನು ಸ್ಟ್ರೇಟ್ ಮಾಡ್ಕೊತೀನಿ ಕೂದಲನ್ನ ಮನೆಯಲ್ಲೇ ಅಂತ. ಸೊ ಸ್ವಿಚ್ ಆನ್ ಮಾಡಿದ ತಕ್ಷಣ ಇಲ್ಲಿ ಈ ಥರ ಲೈಟ್ ಬರುತ್ತೆ. ಸೊ ಲೈಟ್ ಬಂದಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಸ್ಟ್ರೇಟ್ನರ್ ಆನ್ ಇದೆ ಅಂತ. ಸೊ ಇದನ್ನು ಆಫ್ ಕೂಡ ಮಾಡ್ಕೊಬೋದು. ಸೊ ಆಫ್ ಆನ್ ಬಟನ್ ಇಲ್ಲೇ ಕೊಟ್ಟಿರ್ತಾರೆ. ಸೊ ಇದನ್ನು ಈ ಥರ ಮಾಡಿಕೊಂಡ್ರೆ ಇದು ಆನ್ ಆಗುತ್ತೆ. ಸೊ ಒಂದೇ ಟೆಂಪ್ರೇಚರಲ್ಲಿ ಮೇಂಟೈನ್ ಮಾಡ್ಬೋದು. ಇದು ತುಂಬ ಸ್ಟ್ರೇಟ್ನರ್ಸಲ್ಲಿ ಟೆಂಪ್ರೇಚರ್ ವೇರಿಯೇಷನ್ಸ್ದು ಆಪ್ಷನ್ ಬರುತ್ತೆ, ಬಟ್ ಇದರಲ್ಲಿ ಒಂದೇ ಟೆಂಪ್ರೇಚರ್ ಸೆಟ್ ಆಗಿರುತ್ತೆ. ಸೊ ನಿಮ್ಮ ಕೂದಲು ಕೂಡ ಜಾಸ್ತಿ ಡ್ಯಾಮೇಜ್ ಕೂಡ ಆಗಲ್ಲ, ಜಾಸ್ತಿ ಹೀಟ್ ಕೂಡ ಮಾಡಲ್ಲ ಇದು. ಸೊ ಹಾಗಾಗಿ ಒಂದೇ ಟೆಂಪ್ರೇಚರ್ ಇರೋದ್ರಿಂದ ಒಳ್ಳೆಯದು ಅಂತ ಅನಿಸುತ್ತೆ ನನಗೆ. ಸೊ ಇನ್ನು ಸ್ಟಾರ್ಟ್ ಮಾಡೋಣ ಸ್ಟ್ರೇಟ್ ಮಾಡೋದನ್ನ. ಸೊ ಕೂದಲನ್ನ ನೀವು ಸ್ಟ್ರೇಟ್ ಮಾಡ್ಕೊಂಡಾಗ ಯಾವತ್ತೂ ಡೈರೆಕ್ಟಾಗಿ ಸ್ಟ್ರೇಟ್ನರ್ನ ಕೂದಲ ಮೇಲೆ ಅಪ್ಲೈ ಮಾಡೋಕ್ಕೆ ಹೋಗ್ಬೇಡಿ. ಯಾಕಂದರೆ ಹೀಟ್ ಇರುತ್ತಲ್ಲ, ಸೊ ಅದನ್ನು ಪ್ರೊಟೆಕ್ಟ್ ಮಾಡೋಕ್ಕೆ ನೀವು ಹೀಟ್ ಪ್ರೊಟೆಕ್ಷನ್ ಸೆರಮ್ನ ಯೂಸ್ ಮಾಡ್ಕೊಬೇಕಾಗತ್ತೆ. ಸೊ ನಾನು ಯೂಸ್ ಮಾಡ್ತಿರೋ ಸೆರಮ್ ಬಂದು ಸ್ಟ್ರೀಕ್ಸ್ ಅವ್ರದ್ದು ಹೀಟ್ ಪ್ರೊಟೆಕ್ಷನ್ ಸಿರಮ್. ಸೊ ನಾನು ತುಂಬಾ ಹೀಟ್ ಪ್ರೊಟೆಕ್ಷನ್ ಸಿರಮ್ನ ಟ್ರೈ ಮಾಡಿದ್ದೀನಿ, ಬಟ್ ಇದು ನನಗೆ ತುಂಬಾ ಅಫೋರ್ಡಬಲ್ ಅಂತ ಅನಿಸ್ತು. ಆಮೇಲೆ ತುಂಬ ಸ್ಮೂತ್ ಮಾಡುತ್ತೆ ಕೂದಲನ್ನ ಅಪ್ಲೈ ಮಾಡ್ಕೊಂಡಿದ ತಕ್ಷಣ. ಆಮೇಲೆ ಜಾಸ್ತಿ ಡ್ಯಾಮೇಜ್ ಕೂಡ ಮಾಡೋಕ್ಕೆ ಬಿಡಲ್ಲ. ನಾವು ಸ್ಟ್ರೇಟ್ ಮಾಡ್ಕೊಂಡಾಗಲಿ ಕರ್ಲ್ ಮಾಡ್ಕೊಂಡಾಗಲಿ ಜಾಸ್ತಿ ಹೀಟ್ ಬರುತ್ತಲ್ಲ, ಸೊ ಆವಾಗ ಜಾಸ್ತಿ ಡ್ಯಾಮೇಜ್ ಮಾಡಲ್ಲ ಕೂದಲನ್ನ. ಸೊ ಹಾಗಾಗಿ ಇದು ನಂಗೆ ತುಂಬಾ ಇಷ್ಟ. ಸೊ ಇದನ್ನು 1-2 ಡ್ರಾಪ್ ಅಷ್ಟು ಕೈ ಮೇಲೆ ತೊಗೊಂಡು, ಸೊ ಇಷ್ಟು ಒಂದೆರಡು ಡ್ರಾಪ್ ಅಷ್ಟು ತೊಗೊಂಡು ಕೂದಲ ಮೇಲೆ ಈ ಥರ ಆರಾಮಾಗಿ ಎಡ್ಜಸ್ಸಲ್ಲಿ ಫುಲ್ ಅಪ್ಲೈ ಮಾಡ್ಕೊಳ್ಳಿ. ಅಪ್ಲೈ ಮಾಡ್ಕೊಂಡಿದ ತಕ್ಷಣ ತುಂಬ ಸ್ಮೂತ್ ಅನಿಸುತ್ತೆ ಕೂದಲು. ಆಮೇಲೆ ಈಸಿ ಅನಿಸುತ್ತೆ ಬಾಚ್ಕೊಳಕ್ಕಾಗಲಿ ಸ್ಟ್ರೇಟ್ ಮಾಡ್ಕೊಳುವಾಗಲಿ. ಸೊ ಫುಲ್ ಕೂದಲಿಗೂ ಈ ಥರ ಏನೇನೆ ಅಪ್ಲೈ ಮಾಡ್ಕೊಳ್ಳಿ. ಫುಲ್ ಕೂದಲಿಗೆ ಈ ಥರ ಅಪ್ಲೈ ಮಾಡ್ಕೊಂಡಿದ್ದಾದ್ಮೇಲೆ 1-2 ನಿಮಿಷ ಬಿಡಿ. ಡೈರೆಕ್ಟಾಗಿ ಹೀಟ್ನ ಏನು ಅಪ್ಲೈ ಮಾಡೋಕ್ಕೆ ಹೋಗಬೇಡಿ. ಅಪ್ಲೈ ಮಾಡ್ಕೊಂಡಿದ್ದಾದಮೇಲೆ ಸ್ಟ್ರೇಟ್ನರಿಂದ ಸ್ಟ್ರೇಟ್ ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡೋಣ. ಬಟ್ ಒಂದೇ ಸಲ ನೀವು ಈ ಥರ ತೊಗೊಂಡು ಸ್ಟ್ರೇಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಬೇಡಿ. ಫಸ್ಟ್ ಮಾಡಬೇಕಾಗಿರೋದು ಕೂದಲನ್ನ ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಬೇಕಾಗತ್ತೆ. ಯಾಕಂತಂದರೆ ಹಾಗೆ ಮಾಡ್ತಾ ಹೋದರೆ ಎಲ್ಲ ಕೂದಲುಗಳು ಸ್ಟ್ರೇಟ್ ಆಗಲ್ಲ. ಸೊ ಹಾಗಾಗಿ ಸೆಕ್ಷನ್ಸ್ಗಳು ಮಾಡ್ಕೊಳಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಕೂದಲು. ಸೊ ಈ ಅಪ್ಪರ್ ಸೆಕ್ಷನ್ ಏನಿದೆ ಅಲ್ಲ, ಸೊ ಈ ಮೇಲೆ ಸೆಕ್ಷನ್ನ ಈ ಮುಂದಿಂದು ಪಾರ್ಟ್ ಏನಿರುತ್ತೆ ಕೂದಲು, ಇದನ್ನು ಸಪ್ರೇಟಾಗಿ ಮಾಡ್ಕೊಳ್ಳಿ. ಯಾಕಂತಂದರೆ ಇದನ್ನು ಜಾಸ್ತಿ ಸ್ಟ್ರೇಟ್ ಹಾಗೆ ಸುಮ್ಮನೆ ಸ್ಟ್ರೇಟ್ ಮಾಡಿಬಿಟ್ರೆ ಕೂದಲು ತುಂಬ ಫ್ಲ್ಯಾಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಇದನ್ನು ಸಪ್ರೇಟಾಗಿ ಈ ಥರ ಸೆಕ್ಷನ್ ಮಾಡಿಕೊಂಡು ಈ ಥರ ಒಂದು ಕ್ಲಿಪ್ನ ಹಾಕೊಂಬಿಡಿ. ನಾನು ಸುಮ್ಮನೆ ಟಿಕ್ ಟ್ಯಾಕ್ ಕ್ಲಿಪ್ನ ಯೂಸ್ ಮಾಡ್ತಾಯಿದ್ದೀನಿ. ಸೊ ಸುಮ್ಮನೆ ಈ ಥರ ಕ್ಲಿಪ್ನ ಹಾಕೊಂಬಿಡಿ. ಆನಂತರ ಈ ಕಿವಿಯಿಂದ ಏನು ಕೂದಲಿರುತ್ತಲ್ಲ, ಸೊ ಇದನ್ನು ಪೂರ್ತಿ ಒಂದು ಪಾರ್ಟಾಗಿ ತೊಗೊಂಡು ಇದನ್ನು ಕೂಡ ಈ ಥರ ತೊಗೊಂಡು ಒಂದು ರಬ್ಬರ್ ಬ್ಯಾಂಡ್ ಇಲ್ಲಾಂದರೆ ಕ್ಲಿಪ್ ಏನಾದರೂ ಒಂದು ಹಾಕೊಂಬಿಡಿ. ಸೊ ದ್ಯಾಟ್ ನಾವು ಕೆಳಗಡೆ ಏನು ಪೋರ್ಷನ್ ಇದೆ ಅಷ್ಟು ಮಾತ್ರ ಮಾಡ್ಕೊತಾ ಬರೋಣ ಸೆಕ್ಷನ್ವಾಗಿ.
ಸೊ ಹಿಂದಿನ ಪಾರ್ಟ್ ಏನಿರುತ್ತೆ ಅದನ್ನ ಈ ಥರ ಮುಂದೆ ತೊಗೊಂಡು ಒಂದ್ಸಲ ನೀಟಾಗಿ ಕೋಮ್ ಮಾಡ್ಕೊಂಬಿಡಿ, ಸೊ ದ್ಯಾಟ್ ಏನು ಸ್ಟಿಕ್ಗಳಿರಲ್ಲ ಕೂದಲಲ್ಲಿ. ಸೊ ಈ ಸೆಕ್ಷನ್ ಏನಿದೆ ಇದ್ರದ್ದು ಹಿಂದೆ ಸೆಕ್ಷನ್ ಸ್ವಲ್ಪ ತಕ್ಕೊಂಡು ಸ್ಟ್ರೈಟ್ನರ್ನ ಈ ಥರ ಹಾಕಿ ಈ ಥರ ಸುಮ್ಮನೆ ಸ್ಲೋಗೆ ಎಳ್ಕೊತಾ ಬರಬೇಕಾಗತ್ತೆ. ಜಾಸ್ತಿ ಸ್ಪೀಡಾಗಿ ಕೂಡ ಜಾಸ್ತಿ ಮಾಡೋಕ್ಕೆ ಹೋಗಬೇಡಿ, ನಿಧಾನವಾಗಿ ಮಾಡ್ಕೊಂಬನ್ನಿ, ಚೆನ್ನಾಗಿ ಸ್ಟ್ರೈಟ್ ಆಗುತ್ತೆ. ಸೊ ನಿಮ್ದು ಯಾವ ಸೆಕ್ಷನ್ ಆಗಿರತ್ತಲ್ಲ, ಸೊ ಒಂದೊಂದೇ ಹಿಂದೆ ಹಾಕ್ತಾ ಹೋಗಿ, ಸೊ ದ್ಯಾಟ್ ನಿಮಗೆ ಯಾವುದಾಗಿಲ್ಲ ಯಾವುದಾಗಿದೆ ಅಂತ ಗೊತ್ತಾಗುತ್ತೆ. ತುಂಬ ತೆಳುವಾಗಿರೋ ಸೆಕ್ಷನ್ಸ್ ತೊಗೊಳ್ಳಿ, ದಪ್ಪಾಗಿರೋ ಸೆಕ್ಷನ್ಸ್ ತೊಗೊಳಕ್ಕೆ ಹೋಗಬೇಡಿ, ಯಾಕಂದರೆ ಅದು ಆಗಲ್ಲ, ಒಂದೇ ಸಲ ಸ್ಟ್ರೈಟ್ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಚಿಕ್ಕ ಚಿಕ್ಕ ಈ ಥರ ತಿನ್ ಸ್ಟ್ಯಾಂಡ್ಸ್ ತೊಗೊಂಡು ಇದು ಸ್ಟ್ರೈಟ್ ಮಾಡ್ಕೊತಾ ಹೋಗಿ. ಸೊ ಇನ್ನೊಂದು ಹಂಗೇನೆ ಸೆಕ್ಷನ್ಸ್ ತೊಗೊತಾ ಸ್ಟ್ರೈಟ್ ಮಾಡ್ಕೊತಾ ಹೋಗೋದಷ್ಟೇ. ಸ್ವಲ್ಪ ಕೇರ್ಫುಲ್ಲಾಗಿರಿ, ಜಾಸ್ತಿ ಮುಖದ ಹತ್ತಿರ ಎಲ್ಲ ಈ ಸ್ಟ್ರೈಟ್ನರ ತೊಗೊಂಬರಕ್ಕೆ ಹೋಗಬೇಡಿ, ಯಾಕಂತಂದರೆ ಹಾಟ್ ಆಗಿರತ್ತಲ್ಲ. ಸೊ ಮುಖದ ಮೇಲೆಲ್ಲ ಸ್ವಲ್ಪ ಮುಖಕ್ಕೆಲ್ಲ ಹಚ್ಬಿಟ್ರೆ ಮಾರ್ಕ್ಗಳೆಲ್ಲ ಆಗೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ತುಂಬ ಕೇರ್ಫುಲ್ಲಾಗಿ ಮಾಡ್ಕೊತಾ ಹೋಗಿ. ನಂದು ಸ್ವಲ್ಪ ವೇವಿ ಕೂದಲಿದೆ, ಸೊ ಹಾಗಾಗಿ ಸ್ಟ್ರೈಟ್ ಮಾಡಿದಾಗ ಲುಕ್ ತುಂಬಾ ಚೆನ್ನಾಗಿ ಬರುತ್ತೆ. ಸೊ ನೀವು ಕರ್ಲಿ ಹೇರ್ ಆಗಿದ್ರು ವೇವಿ ಹೇರ್ ಆಗಿದ್ರು ಆರಾಮಾಗಿ ಮನೇಲೇನೆ ಸ್ಟ್ರೈಟ್ ಮಾಡ್ಕೊಬೋದು. ಪಾರ್ಲರಲ್ಲಿ ಸಾರಾನ್ ಗಟ್ಟಲೆ ದುಡ್ಡು ಕೊಡೋಕ್ಕಿಂತ ಆರಾಮಾಗಿ ಮನೇಲೇನೆ ಅಭ್ಯಾಸ ಮಾಡ್ಕೊಂಬಂದ್ರೆ ಮನೇಲೇ ಎಲ್ಲ ಕೆಲಸ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿದೆ. ಸೊ ಇದನ್ನ ನೋಡಿ ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿದೆ. ಆಮೇಲೆ ಶೈನ್ ಕೂಡ ಕೊಡ್ತಿದೆ. ನಾವೇನು ಹೀಟ್ ಪ್ರೊಟೆಕ್ಷನ್ ಸೆರಮ್ ಯೂಸ್ ಮಾಡಿರ್ತೀವಲ್ಲ, ಸೊ ಅದರಿಂದನೂ ಶೈನ್ ಬರುತ್ತೆ. ಪ್ಲಸ್ ಈ ಸ್ಟ್ರೈಟ್ನರಲ್ಲಿ ಪಿಂಕ್ ಕಲರ್ ಸ್ಟ್ರಿಪ್ ಏನಿದೆ ಅದು ಕೂಡ ಶೈನ್ ಕೊಡುತ್ತೆ ಕೂದಲಿಗೆ. ಸೊ ಹಾಗಾಗಿ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿದೆ. ಆಮೇಲೆ ನಿಮಗೆ ಈ ಥರ ಎಡ್ಜಸ್ ಏನಾದರೂ ಈ ಥರ ಶಾರ್ಪ್ ಎಡ್ಜಸ್ ಬೇಡ ಅಂತಂದರೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಿಮಗೆ ಟ್ರಿಕ್ನ, ಹೇಗೆ ಎಡ್ಜಸ್ನ ಈ ಥರ ಶಾರ್ಪ್ ಥರ ಬೇಡ ಅಂತಂದರೆ ಏನು ಮಾಡ್ಬೋದು ಅಂತ. ಸೊ ಈ ಪಾರ್ಟ್ ನಾವು ಮೇಲೆ ಏನು ಹಾಕ್ಕೊಂಡಿದ್ವಲ್ಲ, ಸೊ ಅದನ್ನು ರಬ್ಬರ್ ಬ್ಯಾಂಡ್ ತೆಗೆದು ಈ ಪಾರ್ಟ್ನ ಕೂಡ ಇವಾಗ ಮಾಡ್ಕೊತಾ ಬರೋಣ. ಸೊ ಇದರಲ್ಲಿ ಕೂಡ ಮತ್ತೆ ಸೆಕ್ಷನ್ ಮಾಡ್ಕೊಬೇಕಾಗತ್ತೆ ನೀವು. ಸೊ ಈ ಪಾರ್ಟಿಂದ ಮತ್ತೆ ಇನ್ನೊಂದು ಸೆಕ್ಷನ್ನ ತಗೊಂಬಿಡಿ, ಸೊ ದ್ಯಾಟ್ ಆ ಪೋರ್ಷನ್ನ ಮಾತ್ರ ಮಾಡಬೇಕಾಗತ್ತೆ. ಈ ಪೋರ್ಷನ್ನ ಕ್ರೌನ್ ಸೆಕ್ಷನ್ ಅಂತ ಅಂತಾರೆ, ತಲೆ ಮೇಲಿರೋ ಪಾರ್ಟ್ನ. ಸೊ ತಲೆ ಮೇಲಿರೋ ಈ ಕೂದಲನ್ನ ಹಾಗೆ ಮತ್ತೆ ರಬ್ಬರ್ ಬ್ಯಾಂಡ್ ಹಾಕಿಡ್ಕೊಳ್ಳಿ. ಸೊ ಅದನ್ನು ಮತ್ತೆ ಆಮೇಲೆ ಮಾಡ್ಕೊಬೋದು. ಸೊ ಮುಂದೆ ಏನು ಪಾರ್ಟ್ ಇರುತ್ತೆ ಅದನ್ನು ಫಸ್ಟ್ ಮುಗಿಸ್ಕೊಂಬಿಡೋಣ. ಸೊ ಈ ಪಾರ್ಟ್ನ ಇವಾಗ ಮುಂದೆ ಮಾಡ್ಕೊಂಡಿದ್ದೀವಲ್ಲ ಅದನ್ನು ಸೆಕ್ಷನ್ ಆಗಿ ಇವಾಗ ಸ್ಟ್ರೈಟ್ ಮಾಡ್ಕೊತ ಬರೋದು. ಸೊ ಈ ರೀತಿ ಇದು ಪೂರ್ತಿ ಸ್ಟ್ರೈಟ್ ಆಯ್ತು. ಇವಾಗ ನಾವೇನಿದು ಹಿಂದೆ ಪಾರ್ಟ್ ಇತ್ತಲ್ಲ, ಸೊ ಇದನ್ನು ಕೂಡ ಸ್ಟ್ರೈಟ್ ಮಾಡ್ಕೊಳೋಣ. ಇದು ಸ್ವಲ್ಪ ಟ್ರಿಕ್ಕಿ ಅನಿಸ್ಬೋದು ನಿಮಗೆ ಒಬ್ಬರೇ ಮಾಡ್ಕೊಳ್ಳುವಾಗ. ಸೊ ಹಾಗಾಗಿ ಈ ಥರ ಒಂದೊಂದೇ ಸೆಕ್ಷನ್ಸ್ಗಳು ತೊಗೊಳ್ಳಿ, ಅದನ್ನು ಮಾತ್ರ ಸೈಡ್ಗೆ ಇಟ್ಕೊಂಡು ಬೇರೆದನ್ನ ಏನಿದೆ ಅದನ್ನು ಮತ್ತೆ ಈ ಥರ ರಬ್ಬರ್ ಬ್ಯಾಂಡ್ ಹಾಕ್ಕೊಂಬಿಡಿ, ಇಲ್ಲ ಕ್ಲಿಪ್ ಏನಾದರೂ ಹಾಕ್ಕೊಂಬಿಡಿ. ಕ್ಲಿಪ್ ನಿಮಗೆ ಈಸಿ ಆಗುತ್ತೆ. ಸೊ ನನಗೆ ಕ್ಲಿಪ್ ಸಿಗ್ತಿಲ್ಲ, ಸೊ ಹಾಗಾಗಿ ನಾನು ರಬ್ಬರ್ ಬ್ಯಾಂಡ್ನ ತೊಗೊಂಡೆ. ಸೊ ಈ ರೀತಿ ಇದನ್ನು ಡಿವೈಡ್ ಮಾಡಿಕೊಂಡು ಸ್ಟ್ರೈಟ್ ಮಾಡ್ಕೊಳೋದು. ಈ ಥರ ಸೆಕ್ಷನ್ಸ್ನ ತೆಗೆದುಕೊಂಡು ಮಾಡ್ತಾ ಹೋಗೋದು. ನಿಮಗೆ ಸುಲಭ ಆಯಿತು ಅಂತಂದರೆ ಹಿಂಗೆ ರೋಲ್ ಮಾಡಿಕೊಂಡು ಹಿಂಗೆ ಬಿಟ್ಬಿಡಿ, ಸೊ ದ್ಯಾಟ್ ಅದು ಡಿವೈಡ್ ಆಗುತ್ತೆ. ಸೊ ಇದ ನಂತರ ಇದೇನು ಮೇಲೆ ಸೆಕ್ಷನ್ ಇದೆ ಅಲ್ಲ, ಸೊ ಏನು ಕ್ಲಿಪ್ ಹಾಕ್ಕೊಂಡಿದ್ವಲ್ಲ, ಸೊ ಅದನ್ನು ಮೇಲೆ ಮಾತ್ರ ಹಿಂಗೆ ಹಾಕ್ಕೊಂಡು ಇದನ್ನು ಹಿಂಗೆ ತೊಗೊಂಡು ಸ್ಟ್ರೈಟ್ ಮಾಡ್ಕೊಳಕ್ಕೆ ಏನು ಹೋಗಬೇಡಿ, ತುಂಬಾ ಫ್ಲ್ಯಾಟ್ ಅಂತ ಅನಿಸುತ್ತೆ. ಸೊ ಹಾಗಾಗಿ ಈ ಥರನೇ ಕೂದಲಿಡ್ಕೊಂಡು ಸ್ಟ್ರೈಟ್ನರ್ ಏನಿದೆಯಲ್ಲ ಇದನ್ನು ಈ ಥರ ಹಾಕಿ ಈ ಥರ ಹಿಂದೆ ಕಡೆಯಿಂದ ಸ್ಟ್ರೈಟ್ ಮಾಡ್ಕೊತ ಬನ್ನಿ. ಆವಾಗ ನಿಮಗೆ ಆ ಫ್ಲಫಿನೆಸ್ ಬರುತ್ತೆ. ಸೊ ನೋಡ್ತಿರ್ಬೋದು ಎಷ್ಟು ಫ್ಲಫಿಯಾಗೆ ಬರುತ್ತೆ. ನೀವು ನಾರ್ಮಲಾಗಿ ಸುಮ್ಮನೆ ಹಾಗೆ ಫ್ಲ್ಯಾಟಾಗಿ ಐರನ್ ಮಾಡ್ಕೊಂಡ್ರಿ ಅಂತಂದರೆ ಕೂದಲನ್ನ ತುಂಬ ಒಂಥರ ಈ ಥರ ಚಪ್ಪಟೆ ಆಗುತ್ತೆ. ಸೊ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಸ್ಟ್ರೈಟ್ ಆಗಿದೆ, ಆಮೇಲೆ ಶೈನ್ ಕೂಡ ಬಂದಿದೆ. ಸೊ ಹಾಗಾಗಿ ಈ ಸ್ಟ್ರೈಟ್ನರಿಂದ ಆರಾಮಾಗಿ ನೀವು ಮನೆಯಿಂದ ಸ್ಟ್ರೈಟ್ ಮಾಡ್ಕೊಬೋದು. ಸೊ ಅವಾಗ ನಾನು ಹೇಳ್ದಂಗೆ ನಿಮಗೆ ಈ ಥರ ಸ್ಟ್ರೈಟ್ ಆಗಿರೋ ಎಡ್ಜಸ್ ಬೇಡ ಅಂತಂದರೆ ನೀವೇನು ಮಾಡಿ ಈ ಥರ ಪೂರ ಸೆಕ್ಷನ್ ತೊಗೊಂಡು ಸ್ಟ್ರೈಟ್ನರ್ನ ಈ ಥರ ಹಾಕಿ ಇದನ್ನು ಹಿಂಗೆ ಎಳೆದು ಕೊನೆಯಲ್ಲಿ ಬಂದು ಈ ಥರ ಒಳಗಡೆ ಫೋಲ್ಡ್ ಮಾಡ್ಕೊಳ್ಳಿ. ಸೊ ದ್ಯಾಟ್ ಆವಾಗ ನಿಮಗೆ ಸ್ಟ್ರೈಟ್ ಎಡ್ಜಸ್ ಬರಲ್ಲ.
ಒಂದು 2 ಸೆಕೆಂಡ್ ಇಟ್ಕೊಂಡು ಈ ಥರ ಬಿಟ್ಬಿಡಿ. ಸೊ ದಟ್ ಅದು ನಿಮಗೆ ರೋಲ್ ಆಗುತ್ತೆ ಒಳಗಡೆ. ಸೊ ಅವಾಗ ನಿಮಗೆ ಎಡ್ಜಸ್ ಏನಿತ್ತು ಅದು ಆ ಥರ ಇರಲ್ಲ, ಒಂಥರ ಸ್ವಲ್ಪ ಲೈಟಾಗಿ ಕರ್ಲ್ ಆದಂಗೆ ಆಗುತ್ತೆ. ಸೊ ಚೆನ್ನಾಗಿ ಕಾಣುತ್ತೆ. ಸೊ ನನಗೆ ತುಂಬಾ ಇಷ್ಟ ಮನೇಲಿ ಸ್ಟ್ರೇಟ್ ಮಾಡ್ಕೊಳೋದು. ಆಮೇಲೆ ಸ್ಟ್ರೇಟ್ ಹೇರ್ ಲುಕ್ ಅಲ್ಲ, ತುಂಬಾ ಚೆನ್ನಾಗಿ ಕಾಣುತ್ತೆ. ಪ್ರತಿಯೊಬ್ರಿಗೂ ತುಂಬಾ ಚೆನ್ನಾಗಿ ಕಾಣುತ್ತೆ. ಸೊ ಆರಾಮಾಗಿ ನೀವು ಮನೇಲಿ ಸ್ಟ್ರೇಟ್ನರ್ ಯೂಸ್ ಮಾಡಿಕೊಂಡು ಸ್ಟ್ರೇಟ್ ಮಾಡ್ಕೊಬೋದು. ಪಾರ್ಲರಲ್ಲೆಲ್ಲ ಜಾಸ್ತಿ ಸಾವಿರಾರು ಗಟ್ಟಲೆ ಕೊಡೋ ಅವಶ್ಯಕತೆ ಇರಲ್ಲ. ಸೊ ಹಾಗಾಗಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಈ ವಿಡಿಯೋ ನಿಮ್ಗೆ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊತೀನಿ, ಈಸಿಯಾಗಿ ನೀವು ಮನೇಲೇ ಸ್ಟ್ರೇಟ್ ಮಾಡ್ಕೊಳೋಕ್ಕೋಸ್ಕರ. ಸೊ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ನೆಕ್ಸ್ಟ್ ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ಕೂಡ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ, ಖಂಡಿತವಾಗೂ ನಾನು ಮಾಡ್ತಾ ಹೋಗ್ತೀನಿ. ಸೊ ನಾನು ನಿಮ್ಗೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋ ಅಲ್ಲಿ. ಬಾಯ್.